ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನೋ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಯುಗಾದಿ ಟು ಯು ಆಲ್. ನಮ್ಮ ಈ ವರ್ಷದ ಮೊದಲ ಹಬ್ಬ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಇವತ್ತಿನ ಲಾಗಲ್ಲಿ ಹೇಗೆ ನಮ್ಮ ಮನೇಲಿ ಯುಗಾದಿ ಹಬ್ಬವನ್ನು ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆಲ್ಲ ಹೋಗುತ್ತೆ ವಿಡಿಯೋ ಎಲ್ಲವನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಇವತ್ತು. ನೋಡಿ, ಏನಾದರೂ ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೂರ ಹಚ್ಚತೀನಿ. ಕೂತ್ಕೋ. ನಮಸ್ಕಾರ ಮಾಡಬೇಕು. ಇಲ್ಲೇ ಕುಂತ ಉರಿಯಲ್ಲ ಬಿಡು. ಚಿಜ್ಜಿ ಮಾಡ ಅಕ್ಕ, ಚಿಜ್ಜಿ ಮಾಡ. ಅದಿದಾತ ಎಣ್ಣೆ ಪಾಪಕ್ಕೆ ಎಣ್ಣೆ ಜಾಸ್ತಿ ಇದು ಮಾಡಿಲ್ಲ. ಓನೇದು ಅಮ್ಮ ಎಣ್ಣೆ ಮಸಾಜ್. ಓಕೆ, ತಿರುಗು ಈ ಕಡೆ, ತಿರುಗು ನನ್ನ ನೋಡ. ಲಿಯೋ ಲೀನೋ ಇಬ್ಬರು ಸೇರಿ ಡ್ಯಾಡಿಗೆ ಎಣ್ಣೆ ಮಸಾಜ್ ಮಾಡ್ತಿದ್ದಾರೆ ಈಗ ಸ್ನಾನ ಕಳ್ಸೋಕ್ಕೆ. ಲೀನೋ ಹಾಯ್ ಮಾಡು ಮಗನೆ. ವೆರಿ ಗುಡ್. ಲಿಯೋ ತಮ್ಮನ ಫೋರೆಡ್ ಹತ್ರ ಐತಲ್ಲ ಆಯಿಲ್, ಅದನ್ನು ಸರಿ ಮಾಡಿ ಹಿಂಗೆ ಮಾಡಿ, ಕಣ್ಣು ಹತ್ರ ಹೋಗುತ್ತೆ ಅವನಿಗೆ. ಮೇಲೆ ಮಾಡು, ಮೇಲೆ ಮಾಡೋದು. ಗುಡ್. ಎಸ್. ಎಸ್, ಪೂಜೆ ಎಲ್ಲನೂ ಆಯಿತು. ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಊಟ ಕೂಡ ಈಗ ಮಾಡಬೇಕು. ಸ್ನಾನ ಪೂಜೆ ಎಲ್ಲನೂ ಮುಗಿದಿದೆ. ಈಗ ಜಸ್ಟ್ ಊಟ ಮಾಡಿ ನಂತರ ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು. ಬೇಗ ಎದ್ದಿದ್ವಿ ಇವತ್ತು ಎಲ್ಲರೂ ಮಕ್ಕಳು ಸಮೇತ. ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಎಸ್, ಊಟಕ್ಕೆ ಏನೇನು ನೋಡೋಣ. ಶಾವಿಗೆ, ಕಾಯಿ ಹಾಲು ಆ್ಯಂಡ್ ಬೇವು, ಚಿತ್ರಾನ್ನ. ಈ ಕಡೆ ನಮ್ಮ ಎರಡು ಮಕ್ಕಳ ಫೇವ್ರೇಟ್ ಸಂಡ್ಗಿ ಮತ್ತು ಹಪ್ಪಳ ಪಾಪಡೆ ಆ್ಯಂಡ್ ರೈಸು ಸಾಂಬಾರು. ಇಷ್ಟು ನಮ್ಮದು ಯುಗಾದಿಯ ಒಂದೇ ದಿನದ ಊಟ. ನಾಳೆದನ್ನು ಮತ್ತೆ ನಾಳೆ ಶೇರ್ ಮಾಡ್ತೀನಿ. ಜಾನು ಮತ್ತು ಡ್ಯಾಡಿ ಇಬ್ಬರು ಕೂತಿದ್ದಾರೆ ಊಟ ಮಾಡಲಿಕ್ಕೆ. ಎಸ್ ಎಸ್, ಪಾಪು ಮತ್ತು ನಮ್ಮ ಮನೆಯವರು ಇಬ್ಬರು ಊಟಕ್ಕೆ ಕೂತಿದ್ದಾರೆ. ಎಸ್, ಅವರಿಬ್ಬರಿಗೆ ಬಡಿಸಿದ್ದೀನಿ ನಾನು. ಇದು ಯುಗಾದಿಯ ಮೊದಲನೇ ದಿನ. ಹಾಯ್ ಗುಂಡಮ್ಮ. ಹಾಯ್ ಗುಂಡು. ಎಸ್, ಬನ್ನಿ ಎಲ್ಲರೂ ಊಟ ಮಾಡೋಣ. ಮಗಳು ಮತ್ತು ಮನೆಯವರು ಇಬ್ಬರು ಕೂತಿದ್ದಾರೆ. ನಾನು ಈಗ ಊಟ ಮಾಡ್ತೀನಿ. ಸಂಜೆ ಊಟ ಎಲ್ಲ ಆದಮೇಲೆ ಮತ್ತೆ ನಿಮ್ಮೊಟ್ಟಿಗೆ ಭೇಟಿ ಆಗ್ತೀನಿ. ಎಸ್, ಆಯಿತು. ಊಟ ಎಲ್ಲನೂ ಆಗಿ ಸಂಜೆ ಟೆಂಪಲ್ ಹೋಗಿ ರೆಡಿ ಆಗ್ತಿದ್ವಿ. ಎಸ್, ಬಂಗಾರಿ ರೆಡಿ ಆಗಿದ್ದಾಳೆ. ಟೆಂಪಲ್ ಹೋಗ್ಬೇಕೀಗ. ಸೊ ಎಲ್ಲರೂ ರೆಡಿ ಆದ್ವಿ. ಹಬ್ಬದ್ದು ಬಟ್ಟೆ ಹಾಕ್ಕೊಂಡು. ಸರ್ ರೆಡಿ ಆಗಿದ್ದಾರೆ. ಇಲ್ಲಿ ಬಾಸ್ ರೆಡಿ ಆಗಿದ್ದಾರೆ. ಹಾಯ್ ಮಾಡು.
ಎಸ್ ಇವತ್ತು ಬಂಗಾರ ಕ್ಲೈಮೇಟ್ ಸೊ ಹಾಟ್ ಇದೆ. ಹಾ. ಎಲ್ಲರೂ ಖರ್ಚು ಇಟ್ಕೊಂಡಿದ್ದೀವಿ. ಇವತ್ತಲ್ಲ ಯಾವಾಗಲೂ ನಮ್ಮೂರಲ್ಲಿ ಹಾಟೆ ಕ್ಲೈಮೇಟು. ಸುಮ್ಮನೆ ಹೇಳಿದೆ ಒಮ್ಮೆ. ಸುಮ್ಮನೆ ಹೇಳಿದೆ. ಲೀನಾ ಲೀನಾ ಫೋಟೋ ತೆಗಿಲ್ಲ ನಿಂದು, ಮತ್ತು ಕೆಳಗಿಳಿ ಇಳಿ. ಅವ್ರ ಡ್ಯಾಡಿ ಹಿಂಗೆ ಮಾಡಿ ಬಿಟ್ಟು ಕಾಲೇಜಿಗೆ ಹೋಗ್ತಾರೆ, ಹಂಗಾಗಿ ಬಿಟ್ಟು ಹೋಗ್ತಾರೆ ಅಂತೇಳಿ ಅವ್ನು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಇಳಿತಿಲ್ಲ. ಬಾ ಮಗ ಫೋಟೋ ತೆಗಿತೀನಿ ಬಾರೋ. ರೆಡಿ ಇದ್ದೀನಿ. ಇದ್ರ ಮುಂದೆ ಜಿಜ್ಜಿ ಮಾಡ ಜಿಜ್ಜಿ ಮಾಡು ಜಿಜ್ಜಿ ಮಾಡು ಮೇಲ್ 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 ಜಿಜ್ಜಿ ಮಾಡ ಜಿಜ್ಜಿ ಮಾಡು. ಗುಡ್. ದುಂಡಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಇದು ಬಸವಣ್ಣನ ದೇವಸ್ಥಾನ ಬಂದಿದ್ದೀವಿ ನಾವೀಗ. ಚೋಟು ಹೋಗ್ತಾ ಇದ್ದಾನೆ ದೇವಸ್ಥಾನದ ಒಳಗೆ. ನಮ್ಮ ಮನೆ ಹತ್ರನೇ ಇದೆ, ಯಾವಾಗಲೂ ಬರ್ತಾ ಇರ್ತೀವಿ. ಹಾಗೆ ಮೊದಲ ಹಬ್ಬ, ಸೊ ಬಂದ್ವಿ ನಾವು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಎಸ್, ದೇವಸ್ಥಾನದ ಒಳಗೆ ಬಂದ್ವಿ ನಾವು. ಇದೇ ಬಸವೇಶ್ವರ ದೇವಸ್ಥಾನ, ದುಂಡಿ ಬಸವೇಶ್ವರ ದೇವಸ್ಥಾನ ಇದು. ಎಸ್, ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಪೀಸ್ ಅನಿಸುತ್ತೆ, ಡಿವೈನ್ ಅನಿಸುತ್ತೆ. ಅರ್ಚಕರು ದೇವಸ್ಥಾನದ ಒಳಗೆ ಬಂದ್ರೇ ಪೀಸ್ ಅಂತ ಅನಿಸುತ್ತೆ. ಪೀಸ್ಫುಲ್, ಡಿವೈನ್ ಎಲ್ಲ ಏನದು ಶಾಂತಿ, ನಮ್ದು ಎಲ್ಲನೂ ಸಿಕ್ಕೋರ ಥರ ಫೀಲ್ ಆಗುತ್ತೆ. ಅದು ಆ ನಂಬಿಕೆ ದೇವ್ರು ಇದ್ದಾನೆ ಅಂತ ನಂಬೋರ ನಂಬಿಕೆ ಅದು. ಅದ್ರಲ್ಲಿ ನಾವು ಕೂಡ ಒಬ್ಬರು. ಇಲ್ಲೊಂದು ಜಾತ್ರೆ ಇದೆ, ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀವಿ. ಆ ಜಾತ್ರೆದು ಪ್ರಿಪ್ರೇಷನ್ ನಡೀತಿದೆ, ಹಂಗಾಗಿ ಎಲ್ಲ ಫುಲ್ಲು ರಶ್ ಇದೆ ಒಂಥರ. ಈ ಕಡೆನೇ ಬಾ, ಈ ಕಡೆ ಬಾ. ಇಲ್ಲಿನೂ ಮನೆಗೆ ಹೋಗೋಣ ಅಂತಿದ್ದಾನೆ. ಕುತ್ಕೊಳ್ಳೋಕೆ ಇಷ್ಟ. ಈ ಕಡೆನೇ ಬಾ, ಈ ಕಡೆ ಬಾ. ಇಲ್ಲಿನೂ ಮನೆಗೆ ಹೋಗೋಣ ಅಂತಿದ್ದಾನೆ. ಕುತ್ಕೊಳ್ಳೋಕೆ ಇಷ್ಟ. ಗೌಡ್ರ ಸೇರ್ ಯಾವಾಗ ಹೊಂಟ ಮುಂದೆ ಇವತ್ತು ಹೊರಗೆ ಹಾಕಿದ್ರ ಲಿಯೋ ಹುಷಾರು, ಅಲ್ಲಿ ಬರ್ತೀಯಾರೆ. ಹೌದ್ರಾ? ಇದನ್ನ ಹಾಕ್ಬೋದು ಪಾಪ. ಎಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹೊಸ ವರ್ಷದ ಹೊಸ ಹಬ್ಬ ಎಲ್ಲರಿಗೂ ಒಳಿತನ್ನು ಮಾಡಲಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹಾಗೆ ಯಾರೆಲ್ಲ ಏನೇನು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾರ್ಯಾರು ಏನೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ವರ್ಷದಲ್ಲಿ 2025ರಲ್ಲಿ ಎಲ್ಲದೂ ಕೂಡ ನಿಮ್ಮ ಕೈಗೂಡಲಿ ಅಂತ ಹೇಳಿ ನನ್ನ ಫ್ಯಾಮಿಲಿಯಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಸ್ನ ಸಪೋರ್ಟ್ ಮಾಡಿ. ಸಪೋಸ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ನಾವು ನಮ್ಮ ಫ್ಯಾಮಿಲಿ ನಿಮ್ಮೊಟ್ಟಿಗೆ ಬರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.